ಇನ್ನು ಪೊಲೀಸರಿಗೆ ಕೊಟ್ಟ ಮಚ್ಚು ಸೆಟ್ ಪ್ರಾಪರ್ಟಿ. ಶೂಟಿಂಗ್ ಸೆಟ್ನವರು ಬೇರೆ ಪ್ರಾಪರ್ಟಿಯನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇದು ನಮ್ಮಿಂದಾಗಿರುವಂತಹ ಪ್ರಮಾದ ಅಲ್ಲ, ಅದನ್ನ ನಾವು ಗಮನಿಸೂ ಇಲ್ಲ, ಅದು ತಪ್ಪಾಗಿದೆ. ಯಾವುದೇ ದುರುದ್ದೇಶವನ್ನ ಇಟ್ಕೊಂಡು ನಾವು ರೀಲ್ಸ್ ಮಾಡಿರಲಿಲ್ಲ, ಅದು ಹೀಗಾಗುತ್ತೆ ಅಂತ ನಾವು ಭಾವಿಸಿರಲಿಲ್ಲ. ಪೊಲೀಸರನ್ನ ಮಿಸ್ಗೈಡ್ ಮಾಡಿಲ್ಲ ಅಂತ ರಜತ್ ಮತ್ತು ವಿನಯ್ ಇಬ್ಬರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಸ್ಥಳಕ್ಕೆ ವಿನಯ್ ಮತ್ತು ರಜತ್ ಇಬ್ಬರು ಕೂಡ ಕರೆದುಕೊಂಡು ಪೊಲೀಸರು ಬಂದಿರೋ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಇದು ನಾಗರಬಾವಿಯಲ್ಲಿರುವಂತಹ ಅಕ್ಷಯ್ ಸ್ಟುಡಿಯೋ. ಇದೇ ಸ್ಟುಡಿಯೋದಲ್ಲಿ ಇವರು ರೀಲ್ಸ್ ಅನ್ನ ಮಾಡಲಾಗಿತ್ತು. ಅಲ್ಲಿ ಯಾವ ಜಾಗದಲ್ಲಿ ನಿಂತು ರೀಲ್ಸ್ ಮಾಡಿದ್ರಿ, ಅದನ್ನ ಚಿತ್ರೀಕರಿಸಿದವ್ರು ಯಾರು, ಯಾವ ಮೊಬೈಲ್ನಲ್ಲಿ ಶೂಟ್ ಮಾಡಿದ್ರಿ, ಅದಕ್ಕೆ ಬಳಸಿದಂತಹ ಪ್ರಾಪರ್ಟೀಸ್ ಏನು, ಇದೆಲ್ಲವನ್ನು ಕೂಡ ಅಲ್ಲಿ ಅವರ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ. ಅದೇ ಅಕ್ಷಯ್ ಸ್ಟುಡಿಯೋದಲ್ಲೇ ಆ ಮಚ್ಚನ್ನ ಅವರು ಬಿಟ್ಟು ಹೋಗಿದ್ರು ಅಂತ ಅಲ್ಲೇ ಈಗ ಅವರಿಗೆ ಬೇರೆ ಫೈಬರ್ ಮಚ್ಚನ್ನ ಪೊಲೀಸರಿಗೆ ಒಪ್ಪಿಸಿದ್ರು. ಈಗ ಅದನ್ನ ಹುಡುಕಾಡುವಂತಹ ಕೆಲಸವನ್ನು ಕೂಡ ಇದೇ ಅಕ್ಷಯ್ ಸ್ಟುಡಿಯೋದಲ್ಲಿ ಮಾಡಲಾಗುತ್ತೆ. ಯಾಕಂದ್ರೆ ಸೆಟ್ ಪ್ರಾಪರ್ಟಿ ಎಲ್ಲವೂ ಕೂಡ ಅಲ್ಲೇ ಇರುತ್ತೆ, ಇನ್ನು ಶೂಟಿಂಗ್ ಮುಂದುವರೆದಿರೋ ಹಂತದಲ್ಲಿ ಇರೋದಾದ್ರೆ. ಹಾಗಾಗಿ ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳುವಂತಹ, ರಿಕವರಿ ಮಾಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಇದೀಗಷ್ಟೇ ಅಕ್ಷಯ್ ಸ್ಟುಡಿಯೋಗೆ ಇಬ್ಬರನ್ನು ಕೂಡ ಪೊಲೀಸರು ಕರೆತಂದಿದ್ದಾರೆ. ಇಬ್ಬರು ಕೂಡ ಜೊತೆಯಾಗಿ ಅಲ್ಲಿ ಸಾಗ್ತಾ ಇರೋದನ್ನ ನೀವು ನೋಡ್ತಾ ಇದ್ರಿ. ನಾವು ದುರುದ್ದೇಶವನ್ನ ಇಟ್ಕೊಂಡು ಈ ರೀತಿಯಾಗಿ ರೀಲ್ಸ್ ಅನ್ನ ಮಾಡಿರಲಿಲ್ಲ, ಪೊಲೀಸರನ್ನ ಯಾಮಾರಿಸುವಂತಹ ಉದ್ದೇಶವೂ ಕೂಡ ನಮ್ದಾಗಿರಲಿಲ್ಲ, ನಾವೇನು ಪೊಲೀಸರನ್ನ ಮಿಸ್ಲೀಡ್ ಮಾಡಿಲ್ಲ. ಸೆಟ್ ಪ್ರಾಪರ್ಟಿ ಇದಾಗಿತ್ತು, ಅದಕ್ಕಾಗಿ ನಾವು ಶೂಟ್ನಲ್ಲಿ ಬಳಕೆ ಮಾಡಿಬಿಟ್ವಿ, ಇದು ಹಿಂಗಾಗತ್ತೆ ಅನ್ನೋದನ್ನು ನಾವು ಭಾವಿಸಿರಲಿಲ್ಲ. ಪೊಲೀಸರಿಗೆ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೀವಿ ಅಂತ ಅವರು ಹೇಳಿಕೊಂಡಿದ್ದಾರೆ. ಓಕೆ, ರಜತ್ ಮತ್ತು ವಿನಯ್ ಇಬ್ಬರು ಕೂಡ ಪೊಲೀಸ್ ಠಾಣೆಗೆ ಬಂದ ನಂತರದಲ್ಲಿ ಬಸವೇಶ್ವರ ನಗರ ಪೊಲೀಸರು ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಳ್ಳೋ ಮೂಲಕವಾಗಿ ನೇರವಾಗಿ ಅವರಿಬ್ಬರನ್ನು ಪೊಲೀಸ್ ವಾಹನದೊಂದಿಗೆ ಅರೆಸ್ಟ್ ಮಾಡಿಕೊಂಡ ನಂತರ ಅಕ್ಷಯ್ ಸ್ಟುಡಿಯೋಗೆ ಕರ್ಕೊಂಡು ಬಂದಿದ್ದಾರೆ. ನಾಗರಬಾವಿಗೆ ಇಬ್ಬರು ಕೂಡ ಬಂದಿದ್ದಾರೆ. ಇಬ್ಬರು ಕೂಡ ಒಂದೊಂದು ದಿಕ್ಕಿನಲ್ಲಿ ನಿಂತು ಯೋಚನೆ ಮಾಡ್ತಾ ಇದ್ದಾರೆ. ಸದ್ಯ ಪೊಲೀಸರ ಮುಂದಿನ ಎನ್ಕ್ವೈರಿ ಹೇಗಿರುತ್ತೆ, ಇದೆಲ್ಲದಕ್ಕೂ ಕೂಡ ಅವರು ಈಗಾಗಲೇ ತಯಾರಾಗಿ ಬಂದಿದ್ದಾರೆ. ಬಹುಶಃ ಅವರ ವಕೀಲರನ್ನು ಕೂಡ ಭೇಟಿ ಮಾಡಿ ಬಂದಿರುವಂತೆ ಕಾಣಿಸ್ತಾ ಇದೆ. ಸ್ಪಾಟ್ಗೆ ಕರ್ಕೊಂಡ್ಬಂದಿರುವಂತಹ ಪೊಲೀಸರು ಈಗ ಸ್ಥಳ ಮಹಜರನ್ನ ಮಾಡುವಂತಹ ಪ್ರಕ್ರಿಯೆಯನ್ನು, ಅದೆಲ್ಲವೂ ಕೂಡ ದಾಖಲು ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ನಿರತರಾಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಮುಂದೆ ಹಾಕ್ಬಿಡಿ, ಇಲ್ಲಿ ಇಲ್ಲ ನಮ್ಮ ಗಾಡಿ ಅಂತ ಹಾಕ್ಬಿಡಿ, ಇಲ್ಲಿ ಹೋಗ್ಬಿಡಿ. ರವಿ ಪಾಪ ನಿಮ್ದು ಮುಂದೆ ಹಾಕ್ಬಿಡಿ. ಬಂದೇನಪ್ಪ, ಅವನಲ್ಲೇ ಅರವಿಂದ್ ಸತೀಶ ಬೈಕಲ್ಲಿ ಬರ್ತಾನೆ ಸರ್, ಜಾಗ ಫೋನ್ ಮಾಡಿ ಎಲ್ಲಿದ್ದಾನೆ. ಈಗಷ್ಟೇ ಬಂದಿರೋದ್ರಿಂದ ಎಲ್ಲ ಪ್ರಕ್ರಿಯೆಗಳಿಗೂ ಕೂಡ ಪೊಲೀಸರು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾರ್ಯಾರ ಸಂದರ್ಭದಲ್ಲಿ ಇದ್ರು ಅಂದರೆ ಸೆಟ್ ಬಾಯ್ಸ್ ಇರ್ತಾರೆ ಮತ್ತು ಆ ವಿಡಿಯೋವನ್ನು ರೆಕಾರ್ಡ್ ಮಾಡಿದಂಥ ಹುಡುಗರು ಇರ್ತಾರೆ, ಅವರೆಲ್ಲರನ್ನೂ ಕೂಡ ಕರೆಸೋ ಮೂಲಕವಾಗಿ ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ತಾರೆ. ಅಂದರೆ ನೀನು ಏನು ಶೂಟ್ ಮಾಡಿದೆ, ಆ ಸಂದರ್ಭದಲ್ಲಿ ಏನು ನೋಡಿದೆ, ಅದೆಲ್ಲವನ್ನು ಹೇಳಪ್ಪ ಅಂತ ಶೂಟ್ ಮಾಡಿದವ್ರನ್ನ ಆದಿಯಾಗಿ ಎಲ್ಲರ ವಿವರಣೆಯನ್ನು ಪಡಿತಾರೆ. ಈಗ ಇಬ್ಬರು ಕೂಡ ಹೋಗ್ತಾ ಇದ್ದಾರೆ. ಅಂದರೆ ಅವ್ರು ಎಲ್ಲಿ ನಿಂತು ರೀಲ್ಸ್ ಅನ್ನ ಮಾಡಿದ್ರು, ಅದೇ ಮಚ್ಚನ್ನ ಹಿಡ್ಕೊಂಡು ಪೋಸ್ ಕೊಟ್ಟಿದ್ರಲ್ಲ ಒಂದು ಹಾಡಿಗೆ, ಸೊ ಆ ಸ್ಪಾಟ್ಗೆ ಅವ್ರು ನಿಂತ್ಕೋಬೇಕಾಗುತ್ತೆ, ಅವರವರ ಪೊಸಿಷನ್ ಅಲ್ಲಿ ಅವ್ರು ನಿಂತ್ಕೋಬೇಕಾಗತ್ತೆ. ಅದಾದ ನಂತರದಲ್ಲಿ ಆ ಎಲ್ಲವನ್ನು ಕೂಡ ಪೊಲೀಸರು ವಿಡಿಯೋ ರೆಕಾರ್ಡ್ ಮಾಡೋ ಮೂಲಕವಾಗಿ ಆ ಸ್ಟೇಟ್ಮೆಂಟ್ಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗಳನ್ನು ಮುಂದುವರಿಸ್ತಾ ಇದ್ದಾರೆ. ಅದೇ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ರಿ. ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ವಿಜುವಲ್ ಅಲ್ಲಿ ಲೈವ್ ದೃಶ್ಯಾವಳಿಗಳಿದು. ಈಗ ಸದ್ಯ ಅಕ್ಷಯ್ ಸ್ಟುಡಿಯೋದಲ್ಲಿ ಪೊಲೀಸರ ಸ್ಥಳ ಮಹಜರು ಆಗ್ತಾ ಇರುವಂತಹ ಪ್ರಕ್ರಿಯೆ. ಶೂಟ್ ಮಾಡಿದ್ರು, ಅನಂತರದಲ್ಲಿ ಇದನ್ನ ಪ್ರಮೋಷನ್ಗಾಗಿ ಮಾಡಿದ್ವಿ ಅಷ್ಟೇ, ಇದರ ಉದ್ದೇಶ ಬೇರೇನೂ ಆಗಿರಲಿಲ್ಲ ಅಂದರು. ಆನಂತರ ಕಾರ್ಯಕ್ರಮದ ಶೂಟ್ಗೂ ಇವರು ಹೊರಗೆ ಇದನ್ನು ಮಾಡಿದ್ದಕ್ಕೂ ತಾಳೆ ಹಾಕಿ ನೋಡಿದಾಗ ಅದಕ್ಕೂ ಇದಕ್ಕೂ ಸಂಬಂಧವೇ ಇರಲಿಲ್ಲ. ಕಾಸ್ಟ್ಯೂಮ್ ಆ ಕಾರ್ಯಕ್ರಮಕ್ಕೆ ಮಾಡಿದ್ದೇ ಆಗಿರಬಹುದು, ಆದರೆ ರೀಲ್ಸ್ ಮಾಡಿದ್ದು ಇವರ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋ ಮೂಲಕವಾಗಿ. ಅಂದರೆ ನೀವು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು, ನಿಮ್ಮನ್ನು ನೋಡಿ ಬೇರೆಯವರು ಕೂಡ ಅನುಕರಿಸ್ತಾ ಇರ್ತಾರೆ. ಇಂಥ ಹೊತ್ತಲ್ಲಿ ನೀವು ಮಚ್ಚುಗಳನ್ನು ಹಿಡಿದು, ಅಸಲಿ ಮಚ್ಚುಗಳನ್ನು ಹಿಡಿದು ರೀಲ್ಸ್ಗಳನ್ನು ಮಾಡಿ ಹಾಕಿದಾಗ ಜನರು ಯಾವ ಭಾವನೆಯಲ್ಲಿ ನಿಮ್ಮನ್ನು ನೋಡಬೇಕು, ಜನರಿಗೆ ಇದರಿಂದ ಕೊಡುವಂತಹ ಮೆಸೇಜ್ ಏನು ಅನ್ನೋದು ಇಲ್ಲಿರುವಂತಹ ಪ್ರಶ್ನೆ. ಅದರ ಹಿನ್ನೆಲೆಯಲ್ಲಿ ಇಬ್ಬರ ವಿರುದ್ಧ ಕೇಸ್ ದಾಖಲಾಯಿತು. ನಿನ್ನೆ ಅರೆಸ್ಟ್ ಮಾಡಿ ರಾತ್ರಿ ಪ್ರಕ್ರಿಯೆಗಳನ್ನೆಲ್ಲ ಮಾಡಿ ಕೋರ್ಟ್ಗೆ ಒಪ್ಪಿಸಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ
ಕೊನೆ ಗಳಿಗೆಯಲ್ಲಿ ಪೊಲೀಸರು ಅವರಿಬ್ಬರನ್ನು ಕೂಡ ಬಿಟ್ಟು ಕಳಿಸಿದ್ರು. ಮನೆಯಲ್ಲಿ ಹೋಗಿ ನೆಮ್ಮದಿಯ ನಿದ್ರೆ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಇಬ್ಬರು ಕೂಡ ಒಂದೊಂದು ದಿಕ್ಕಾಗಿ ಓಡಾಡಿದ್ರು. ಆ ನಂತರದಲ್ಲಿ ಪೊಲೀಸ್ ಠಾಣೆಗೆ ಮಧ್ಯಾಹ್ನದ ಹೊತ್ತಿಗೆ ಬಂದ ನಂತರದಲ್ಲಿ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಕಾರಣ ಅಸಲಿ ಮಚ್ಚನ್ನ ಮರೆಮಾಚಿ ನಕಲಿ ಮಚ್ಚನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಇದನ್ನ ಮಿಸ್ಲೀಡ್ ಮಾಡುವಂತಹ ಪ್ರಯತ್ನಗಳನ್ನ ಇಬ್ರು ನಡೆಸಿರೋ ಹಿನ್ನೆಲೆಯಲ್ಲಿ ಈಗ ನೀವು ನೋಡ್ತಾ ಇದ್ರಿ ಇಬ್ರು ಕೂಡ ರಜತ್ ರೈಟ್ ಸೈಡ್ ಅಂಡ್ ವಿನಯ್ ಲೆಫ್ಟ್ ಸೈಡ್ ಇಬ್ರು ವಿಡಿಯೋ ಮಾಡೋ ಸಂದರ್ಭದಲ್ಲೂ ಕೂಡ ಹೀಗೆ ನಿಂತಿದ್ದು. ನಾನಿದ್ದೀನಿ ಹೋಗಂಗ್ರಿ ನಾನು ಪಂಚಾಗಿದ್ದೇನೆ ಅದಕ್ಕೆ ನೀನು ಅಡ್ಡ ಬರ್ತೀರಲ್ಲ ಕ್ಯಾಮ್ರಾಗೆ ಅಂತ ಏನಾಗ್ತಾ ಇದೆ ಅನ್ನೋದನ್ನ ಸಹಜವಾಗಿ ಪೊಲೀಸರ ಮಹಜರು ಪ್ರಕ್ರಿಯೆ ಅಂತಂದ್ರೆ ಸ್ಥಳಕ್ಕೆ ಹೋಗ್ತಾರೆ. ಸ್ಥಳದಲ್ಲಿ ಎಲ್ಲರ ಒಂದು ಹೇಳಿಕೆಗಳನ್ನ ದಾಖಲು ಮಾಡ್ತಾರೆ ಮತ್ತು ಎಲ್ಲಿ ನಿಂತು ಇವ್ರು ಏನು ಮಾಡಿದ್ರು, ಇವರ ಆಕ್ಟಿವಿಟೀಸ್ ಏನಾಗಿತ್ತು ಅದೆಲ್ಲವನ್ನು ಕೂಡ ನೋಡಿ ಅಲ್ಲಿ ಪೊಲೀಸರು ಮೊಬೈಲ್ನಲ್ಲಿ ಅದನ್ನೆಲ್ಲವನ್ನು ಕೂಡ ಸೆರೆ ಹಿಡಿತಾ ಇರುವಂತಹದ್ದು. ಇಬ್ಬರು ಕೂಡ ತಾವು ನಿಂತಹ ಪೊಸಿಷನ್ ಇದೆಲ್ಲವನ್ನು ಕೂಡ ಪೊಲೀಸರಿಗೆ ಎಲ್ಲಿ ನಿಂತ್ಕೊಂಡು ಈ ವಿಡಿಯೋನ ಮಾಡಿದ್ವಿ ಇತ್ಯಾದಿ ಎಲ್ಲವನ್ನು ಕೂಡ ತೋರಿಸ್ತಾ ಇದ್ದಾರೆ. ನಂತರದಲ್ಲಿ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ತಾರೆ ಅಥವಾ ಈಗಾಗಲೇ ಠಾಣೆಯಲ್ಲಿ ಅವರ ಹೇಳಿಕೆಗಳನ್ನ ಕಲೆ ಹಾಕಿರ್ತಾರೆ. ಸ್ಥಳದಲ್ಲಿ ಬೇಕಾಗುವಂತಹ ಒಂದಷ್ಟು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರವನ್ನು ಪಡೆಯುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಅಲ್ಲಿರುವಂತಹ ಆ ಒಂದು ಸ್ಟುಡಿಯೋ ಏನಿದೆ ಆ ಸ್ಟುಡಿಯೋದ ಬಾಯ್ಸ್ ಯಾರಿರ್ತಾರೆ ಹುಡುಗರು ಅವ್ರುಗಳನ್ನು ಕೂಡ ಕರೆಸಿ ಹೇಳಿಕೆಯನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಉಮೇಶ್, ಏನಾಗ್ತಾ ಇದೆ? ಯಾರ್ದೋ ಹೇಳಿಕೆ ದಾಖಲು ಮಾಡ್ತಾ ಇದ್ದಾರಲ್ಲ, ಯಾರವರು? ದಿವ್ಯಜ್ಯೋತಿ, ಈಗಷ್ಟೇ ನಾಗರಬಾವಿಯ ಅಕ್ಷಯ್ ಸ್ಟುಡಿಯೋಗೆ ಇಬ್ಬರು ಆರೋಪಿಗಳನ್ನು ಕೂಡ ಕರ್ಕೊಂಡ್ ಬಂದಿರುವಂತದ್ದು. ಅಕ್ಷಯ್ ಸ್ಟುಡಿಯೋ ಎದುರುಗಡಿನ ರಸ್ತೆ ಏನಿದೆ ಈ ರಸ್ತೆಯಲ್ಲಿ ಅವತ್ತು ರೀಲ್ಸ್ ಮಾಡಿದ್ರ ಬಗ್ಗೆ ಪೊಲೀಸರ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ರು. ಅದರಂತೆ ಇವತ್ತು ಅಲ್ಲಿ ಸ್ಥಳಕ್ಕೆ ಕರ್ಕೊಂಡ್ಬಂದು ಇಬ್ಬರನ್ನು ಕೂಡ ಆ ರಸ್ತೆ ಏನಿದೆ ಇದೇ ಜಾಗದಲ್ಲಿ ಆ ರೀಲ್ಸ್ ಮಾಡಿದ ಜಾಗದಲ್ಲಿ ಅವರಿಬ್ಬರನ್ನು ಕೂಡ ಹೇಳಿಕೆ ಪಡ್ಕೊಂತಾ ಇರುವಂತದ್ದು. ಯಾವಾಗ ಆ ರೀಲ್ಸ್ ಮಾಡಿದ್ದು ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ಯಾರೆಲ್ಲ ಇದ್ರು, ಆ ಮಚ್ಚಲ್ಲಿ ಕೊಟ್ಟವ್ರು ಯಾರು, ಮತ್ತೆ ಆ ಮೊಬೈಲ್ ನಲ್ಲಿ ಶೂಟ್ ಮಾಡಿದ್ ಯಾರು ಅನ್ನೋ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಹಾಜರು ವೇಳೆ ಕೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಅವ್ರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಎಲ್ಲ ಮಾಹಿತಿಯನ್ನು ಕೂಡ ದಾಖಲು ಮಾಡ್ಕೊತಾ ಇದ್ದಾರೆ. ದಾಖಲು ಮಾಡ್ಕೊಂಡ ನಂತರದಲ್ಲಿ ಒಳಗಡೆ ಈಗಷ್ಟೇ ಸ್ಟುಡಿಯೋ ಒಳಗಡೆ ಕೂಡ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಯಾಕೆಂದ್ರೆ ಆ ಮಾಜರ್ ಬಳಸಿದ್ದಂತ ರೀಲ್ಸ್ ಅಲ್ಲಿ ಬಳಸಿದ್ದಂತ ಮಚ್ಚು ಕೂಡ ಇನ್ನೂ ಕೂಡ ಅಧಿಕಾರಿಗಳು ಕೈ ಸೇರಿಲ್ಲ. ಹಾಗಾಗಿ ಅದು ಸೆಟ್ ಪ್ರಾಪರ್ಟಿ ಅಂತ ಹೇಳ್ಕೊಂಡಿದ್ರು. ಹಾಗಾಗಿ ಆ ಸೆಟ್ ಪ್ರಾಪರ್ಟಿಯನ್ನ ವಶಕ್ಕೆ ಪಡಿಬೇಕಾಗುತ್ತೆ. ಈಗ ಅವರು ಕೂಡ ಮಚ್ಚಿನ ಅಸಲಿಯತ್ತು ಯಾವ ನಿಜ ಬಳಸಿದಂತ ಮಚ್ಚು ಎಲ್ಲಿದೆ ಮತ್ತೆ ಯಾರು ವಶದಲ್ಲಿದೆ ಅನ್ನೋದನ್ನ ಈಗ ಅವರ ಸಮ್ಮುಖದಲ್ಲೇ ಕೇಳಬೇಕಾಗುತ್ತೆ. ಈಗ ರಿಯಲ್ ಆಗಿ ಬಳಸಿದಂತ ಮಚ್ಚು ಸಿಗುತ್ತಾ ಅಥವಾ ನೆನ್ನೆ ಕಳಿಸಿದಂತ ಫೇಕ್ ಮಚ್ಚು ಕೊಟ್ಟವ್ರು ಯಾರು ಅನ್ನೋದನ್ನು ಕೂಡ ಒಳಗಡೆ ಸ್ಟುಡಿಯೋ ಒಳಗಡೆ ವಿಚಾರಣೆ ನಡೀತಾರೆ. ಹಾಗಾಗಿ ಈಗಲಷ್ಟೇ ಇಬ್ಬರನ್ನು ಕೂಡ ಒಳಗಡೆ ಕರ್ಕೊಂಡು ಹೋಗಿರುವಂತದ್ದು. ಈ ಎಲ್ಲ ಮಾಹಿತಿಗಳು ಕೂಡ ಇನ್ನೊಂದು ಅರ್ಧ ಗಂಟೆಗಳಲ್ಲಿ ಸ್ಥಳ ಮಜೂರು ವೇಳೆಯಲ್ಲಿ ಎಲ್ಲ ಮಾಹಿತಿಗಳು ಕೂಡ ಹೊರಕ್ಕೆ ಬರಬೇಕಿದೆ. ಅಂದರೆ ಆ ಸೆಟ್ ಪ್ರಾಪರ್ಟಿ ಏನೇ ಯೂಸ್ ಮಾಡಿದ್ರು ಕೂಡ ಪ್ರೋಗ್ರಾಮ್ಗೆ ಎಲ್ಲವೂ ಕೂಡ ಅಲ್ಲೇ ಇರುತ್ತಾ ಅಥವಾ ಈ ಒಂದು ಕಾರ್ಯಕ್ರಮ ಮುಗಿದ ತಕ್ಷಣ ಅದೆಲ್ಲವೂ ಕೂಡ ಎಲ್ಲೆಲ್ಲಿಂದ ತಂದಿದ್ರು ಅಲ್ಲಿಗೆ ಶಿಫ್ಟ್ ಆಗ್ಬಿಟ್ಟಿರುತ್ತಾ? ಈಗ ವಾಪಸ್ ಅಲ್ಲಿಗೆ ಹೋಗ್ಬೇಕಾದಂತಹ ಪ್ರಮೇಯ ಇದೆಯಾ? ದಿವ್ಯಜ್ಯೋತಿ, ಅದೇ ಸೆಟ್ ಪ್ರಾಪರ್ಟಿ ಆಗಿದ್ರೂ ಕೂಡ ಇವರು ಮುಖ್ಯವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದು ಮೊದಲನೇ ತಪ್ಪು. ಅದು ಅಪರಾಧ ಕೂಡ ಆಗುತ್ತೆ, ಅಸಂಬಂಧಪಟ್ಟಾಗಿ FIR ಕೂಡ ಆಗಿದೆ. ಆದ್ರೆ ಈಗ ಇವರು ಪೊಲೀಸರ ವಿಚಾರಣೆಯಲ್ಲಿ ಅದು ಫೇಕ್ ಏನು ಫೈಬರ್ನ ಏನು ಹಾಜರುಪಡಿಸಿದ್ರು ಅದು ತಪ್ಪಾಗುತ್ತೆ. ಯಾಕೆಂದ್ರೆ ಕಾನೂನಲ್ಲಿ ಪೊಲೀಸರಿಗೆ ದಾರಿ ತಪ್ಪಿಸುವ ರೀತಿ ಆಗಿರುತ್ತೆ. ಅದನ್ನ ಸೆಟ್ ಹುಡುಗರೆ ಕೊಟ್ಟಿರ್ಬೋದು ಅಥವಾ ಬೇರೆ ಫೈಬರೇ ಆಗಿರ್ಬೋದು, ಅದನ್ನ ಪೊಲೀಸರಿಗೆ ತಲುಪಿಸಿ ಅದನ್ನ ಪೊಲೀಸರು ದಾರಿ ತಪ್ಪಿಸುವಂತ ಯತ್ನ ಮಾಡಿದ್ದಾರೆ ಅನ್ನೋದು ಈಗ ಪ್ರಮುಖವಾದ ಅಂಶ. ಆ ನಿಟ್ಟಿನಲ್ಲೂ ಕೂಡ ಈಗ ಅರ್ಧ ಗಂಟೆಗಳ ಕಾಲ ಅವಕಾಶ ಏನು ಕೇಳಿದ್ರು, ಅರ್ಧ ಗಂಟೆ ಆದ್ರೂ ಕೂಡ ಅದು ಫೈಬರ್ ಮಚ್ಚು ನೆನೆ ತರಿಸಿದ್ದು ಮಚ್ಚು ಒರಿಜಿನಲ್ ಮಚ್ಚು ತರಿಸಿರ್ಲಿಲ್ಲ. ಹಾಗಾಗಿ ಪೊಲೀಸರು ಈಗ ನೇರವಾಗಿ ಎಲ್ಲಿ ಆ ಸೆಟ್ ಪ್ರಾಪರ್ಟಿ ಅಂತ ಹೇಳಿಕೆ ನೀಡಿದ್ರು ಆ ಸೆಟ್ ಹತ್ರಿಗೆ ಕರ್ಕೊಂಡ್ ಬರ್ತಾ ಇರುವಂತದ್ದು. ಅಲ್ಲಿ ಹೋಗಿ ಯಾವ ಜಾಗದಲ್ಲಿ ಆ ಮಚ್ಚು ನೀವು ತಗೊಂಡಿದ್ರಿ, ಅದು ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋದನ್ನು ಕೂಡ ಈಗ ಚೆಕ್ ಮಾಡಬೇಕು. ಮತ್ತೆ ಅದರ ಇನ್ಚಾರ್ಜ್ ಯಾರು ಇರ್ತಾರೆ ಅವರನ್ನು ಕೂಡ ವಿಚಾರಣೆ ಮಾಡಿ ಅವ್ರ ಹೇಳಿಕೆಗಳನ್ನು ಕೂಡ ಪಡ್ಕೋಬೇಕಾಗುತ್ತೆ. ಒಂದು ವೇಳೆಯಲ್ಲಿ ಆ ರೀಲ್ಸ್ ಅಲ್ಲಿ ಬಳಸಿದ್ದಂತ ಮಚ್ಚು ಸಿಕ್ಕಿದ್ದೆ ಆದ್ರೆ ಅವರನ್ನು ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತದ್ದು. ಒಂದು ವೇಳೆ ಆ ಮಚ್ಚು ಸಿಕ್ಕಿಲ್ಲ ಅನ್ನೋದಾದ್ರೆ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಹಾಜರುಪಡಿಸಿ ಅವರನ್ನು ಕಸ್ಟಡಿಗೆ ಕೇಳಿ ಆ ಮಚ್ಚು ಎಲ್ಲೋಯ್ತು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಬೇಕಾಗುತ್ತೆ. ದಿವ್ಯಜ್ಯೋತಿ. ಓಕೆ ಉಮೇಶ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ. ಸದ್ಯ ಅಕ್ಷಯ್ ಸ್ಟುಡಿಯೋದಲ್ಲಿ ಸ್ಥಳ ಮಹಜರನ್ನ ನಡೆಸ್ತಾ ಇರುವಂತಹ ಪ್ರಕ್ರಿಯೆಯ ನೇರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ರಿ. ಇಬ್ಬರನ್ನು ಕೂಡ ಸ್ಥಳಕ್ಕೆ ಕರ್ಕೊಂಡ್ಬಂದಿದ್ದಾರೆ. ರೀಲ್ಸ್ ಶೂಟ್ ಮಾಡಿದ್ರಲ್ಲ ಆ ಸ್ಪಾಟ್ ಅದು.